ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಶೈಲಾ ಅವರಿಗೆ ಅದ್ದೂರಿ ಬೀಳ್ಕೊಡುಗೆ. ನೂತನ ಪಿಡಿಒ ನೈನಾ ನಿಕ್ಕತ್ಗೆ ಆತ್ಮೀಯ ಸ್ವಾಗತ. ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಶೈಲಾ ಅವರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಅದ್ದೂರಿ ಬೀಳ್ಕೊಡುಗೆ ಹಾಗೂ ನೂತನ ಪಿಡಿಒ ನೈನಾ ನಿಕ್ಕತ್ತಾರ್ ಅವರಿಗೆ ಆತ್ಮೀಯ ಸ್ವಾಗತ ಕೋರಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಎಂಜಿ ನವೀನ್ ಕುಮಾರ್, ಪಿಡಿಒ ಶೈಲಾ ಅವರು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿ ಕುಟುಂಬವನ್ನು ಸಮರ್ಥವಾಗಿ ಮುನ್ನಡೆಸುವ ರೀತಿಯಲ್ಲಿ ಪಂಚಾಯಿತಿಯನ್ನ ಜವಾಬ್ದಾರಿಯುತವಾಗಿ ಮುನ್ನಡೆಸಿದ್ದಾರೆ. ರವಿ ಬಿ ಗೌಡ ಮಾತನಾಡಿ, ಶೈಲಾ ಅವರು ಸಮರ್ಪಿತ ಸೇವೆಯ ಫಲವಾಗಿ 2022-23ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಗೆ ಪ್ರತಿಷ್ಠಿತ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿದ್ದು ಇದು ಪಂಚಾಯಿತಿಗೆ ಹೆಮ್ಮೆಯ ವಿಷಯ ಎಂದರು. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಕೆ ರಾಜಶೇಖರ್, ಸರ್ಕಾರದ ಮಟ್ಟದಲ್ಲಾಗಲಿ ಅಥವಾ ಗ್ರಾಮಗಳಲ್ಲಾಗಲಿ ಯಾವುದೇ ಸಮಸ್ಯೆ ಎದುರಾದಾಗ ಅದನ್ನು ತ್ವರಿತವಾಗಿ ಹಾಗೂ ಜನಪರವಾಗಿ ಪರಿಹರಿಸುವಲ್ಲಿ ಶೈಲಾ ಯಶಸ್ವಿಯಾಗಿದ್ದಾರೆ ಎಂದರು. ರಾಜಣ್ಣ, ಗ್ರೇಡ್ 1 ಕಾರ್ಯದರ್ಶಿ, ಸೇವೆಯ ಅವಧಿ ಎಷ್ಟೇ ಇರಲಿ ಸಾರ್ವಜನಿಕರ ಮನಸ್ಸಿನಲ್ಲಿ ಉಳಿಯುವಂತಹ ಕಾರ್ಯ ಮಾಡುವುದು ಮುಖ್ಯ. ಶೈಲಾ ಪ್ರಾಮಾಣಿಕತೆಯಿಂದ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದಾರೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಬಸವಪಟ್ಟಣ ಆನಂದ್ ಅವರು ವರ್ಗಾವಣೆ ನಿವೃತ್ತಿಯಷ್ಟೇ ನೋವು ತಂದಿದೆ. ಅವರ ಕಾರ್ಯವೈಖರಿ, ಸರಳತೆ ಮತ್ತು ಜನಸ್ನೇಹಿ ಆಡಳಿತ ಸದಾ ನೆನಪಿನಲ್ಲಿ ಉಳಿಯಲಿದೆ ಎಂದರು. ಅಧಿಕಾರಿಗಳ ಪ್ರತಿಕ್ರಿಯೆ. ಬೀಳ್ಕೊಡುಗೆ ಸ್ವೀಕರಿಸಿ ಮಾತನಾಡಿದ ಪಿಡಿಒ ಶೈಲಾ, ಪಂಚಾಯಿತಿಗೆ ಶಾಶ್ವತ ಆದಾಯ ತರುವಂತಹ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಿದರೆ ಗ್ರಾಮದಲ್ಲಿ ಇನ್ನಷ್ಟು ಜನಪರ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಣಾಮಕಾರಿಯಾಗಿ ಕೈಗೊಳ್ಳಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಅಧಿಕಾರ ವಹಿಸಿಕೊಂಡ ನೂತನ ಪಿಡಿಒ ನೈನಾ ನಿಕ್ಕತ್ ಆರ್ ಗ್ರಾಮ ಪಂಚಾಯಿತಿಯ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹಾಗೂ ಸಿಬ್ಬಂದಿಗಳು ಪಿಡಿಒ ಶೈಲಾ ಶಾಲು ಹೊದಿಸಿ ಸ್ಮರಣಿಕೆ ಮತ್ತು ವಿವಿಧ ಉಡುಗೊರೆಗಳನ್ನು ನೀಡಿ ಸನ್ಮಾನಿಸಿದರು. ಹಲವು ವರ್ಷಗಳ ಆತ್ಮೀಯ ಬಾಂಧವ್ಯವನ್ನು ನೆನೆದು ಕಣ್ಣೀರಿಟ್ಟ ದೃಶ್ಯಗಳು ಕಂಡುಬಂದವು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿಜಯಮ್ಮ ಗೋಪಾಲ್, ಉಪಾಧ್ಯಕ್ಷ ಜಯಮ್ಮ ಮುನಿರಾಜು, ಮಾಜಿ ಅಧ್ಯಕ್ಷರಾದ ಜಯಲಕ್ಷ್ಮಿ ಮುನಿರಾಜು, ಬಿಎನ್ ಕೃಷ್ಣಯ್ಯ, ಎಂ ರಾಮಾಂಜಿನಪ್ಪ, ಬಸವಪಟ್ಟಣ, ಬಿಎನ್ ಬೈರೇಗೌಡ, ಬ್ಯಾಟರಾಯ ಶೆಟ್ಟಿ, ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯರು, ಮಾಜಿ ಸದಸ್ಯರು, ಕಸಪ ಕೋಶಾಧ್ಯಕ್ಷರಾದ ಎಂ ದೇವರಾಜ್, ನಾಗಮಂಗಲ ಗ್ರಾಮ ಪಂಚಾಯಿತಿ ಪಿಡಿಒ ತನ್ವೀರ್ ಅಹಮದ್, ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಅಂಜನ್ ಕುಮಾರ್, ಮುಖಂಡರಾದ ಡಿ ಬೈರೇಗೌಡ, ಶಿಡ್ಲಘಟ್ಟ ವಿಜಯಕುಮಾರ್, ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ತಿಮ್ಮೇಗೌಡ, ಕರ ವಸೂಲಿಗಾರ ಸುರೇಶ್, ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ಡಿಆರ್ ನಾರಾಯಣಸ್ವಾಮಿ, ಎಂಪಿಸಿಎಸ್ ಕಾರ್ಯದರ್ಶಿ ಎಂ ವಿನಯ್ ಕುಮಾರ್ ಸೇರಿದಂತೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಎನ್ಆರ್ಎಲ್ ಎಂ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಗ್ರಾಮಸ್ಥರು, ಮುಖಂಡರು ಭಾಗವಹಿಸಿದರು. ಶ್ರಮ ಪಟ್ಟಿದ್ದಾರೆ ಮತ್ತು ಅವರು ಒಂದು 5 ವರ್ಷ ಈ ಒಂದು ಆಡಳಿತ ಮಂಡಳಿ ಮತ್ತು ಹಿಂದಿನ ಆಡಳಿತ ಮಂಡಳಿ ಎರಡರಲ್ಲೂ ಕೆಲಸ ಮಾಡಿದ್ದಾರೆ. ಯಾವುದೇ ಗ್ರಾಮದಲ್ಲಾಗಲಿ ಒಂದು ಸಮಸ್ಯೆ ಆಗಕ್ಕೆ ಬಿಟ್ಟಿಲ್ಲ. ಪ್ಲಸ್ಸು ಸರ್ಕಾರದ ಲೆವೆಲಲ್ಲಾಗಲಿ ಮತ್ತು ನಮ್ಮ ಗ್ರಾಮಗಳಲ್ಲಾಗಲಿ ಯಾವುದೇ ಥರದ ತೊಂದರೆಗಳಾಗ್ದಂಗೆ ಮತ್ತು ಏನು ಸಮಸ್ಯೆ ಬಂದರೂ ಎಲ್ಲರನ್ನೂ ಕರೆದು ಇದಕ್ಕೇನು ಪರಿಹಾರ ಮಾಡೋಣ ಅನ್ನೋ ರೀತಿಯಲ್ಲಿ ಒಂದು ಉನ್ನತವಾದ ಒಂದು ಒಳ್ಳೆಯ ರೀತಿ ಒಂದು 5 ವರ್ಷದಿಂದ ನಮ್ಮ ಗ್ರಾಮ ಪಂಚಾಯತಿ ನಡೆಸ್ಕೊಂಡು ಹೋಗಿದ್ದಾರೆ. ನಮ್ಗೆ ಇವತ್ತು ಅವರು ನಮ್ಮನ್ನು ಬಿಟ್ಟೋಗ್ತಾ ಇರೋದು ಇವರು ನೋವಿನ ಸಂಗತಿನೇ. ಆದರೆ ಅವರಿಗೆ ರೆಗ್ಯುಲರ್ ಏನು ಟ್ರಾನ್ಸ್ಫರ್ ಇರೋದ್ರಿಂದ ಇದೊಂದು ಇದಾಯಿತು ಅಷ್ಟೇ. ಅವ್ರಿಗೇನು ಅವಕಾಶ ಇದ್ದಿದ್ರೆ ನಮ್ಮ ಪಂಚಾಯತಿಯಲ್ಲಿ ಮುಂದುವರಿಸ್ತಾ ಇದ್ವಿ. ಎಲ್ಲರೂ ಭಾಳ ಮನಸ್ಸಿನ ನೋವಿನಿಂದ ಕೂತಿದ್ದಾರೆ ಅಂತ ಕಾಣ್ತದೆ. ಮಕ್ಕಳಲ್ಲಿ ಯಾರಿಗೂ ನಗು ಇಲ್ಲ. ಯಾಕಂದರೆ 5 ವರ್ಷಗಳ ಕಾಲ ನಮ್ಮ ಜೊತೆ ಒಡನಾಟ ಇಟ್ಕೊಂಡಿದ್ದಂಥ ಶೈಲಾ ಮೇಡಮ್ ಅವ್ರಿಗೆ ಇವತ್ತು ಬೀಳ್ಕೊಡುಗೆ ಕಾರ್ಯಕ್ರಮ ಅಂತ ನಮ್ಮ ಸುರೇಶ್ ಇಲ್ಲದಂಥ ಶೈಲಾ ಮೇಡಮ್ ಅವರು ಇವತ್ತು ಇಲ್ಲಿಂದ ವರ್ಗಾವಣೆಗೊಂಡು ಬೇರೆ ಪಂಚಾಯಿತಿಯಲ್ಲಿ ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ. ಏನು ಈ ಒಂದು 5 ವರ್ಷಗಳ ಕಾಲ ಇವರ ಅಧಿಕಾರಾವಧಿ ಏನಿತ್ತು, ಈ 5 ವರ್ಷಗಳ ಅಧಿಕಾರಾವಧಿಯಲ್ಲೂ ಸಹ ನಾವು ಕಳೆದ ಕಮಿಟಿಯಲ್ಲಿ ಸದಸ್ಯರು, ನಮ್ಮ ತಾಯಿಯವರ ಸದಸ್ಯರಾಗಿದ್ದಾಗೂ ಅವರ ಜೊತೆ ಕೆಲಸ ನಿರ್ವಹಣೆ ಮಾಡಿದ್ದೇವೆ. ಹಾಗೂ ಈ ಒಂದು ಹೊಸ ಕಮಿಟಿಯಲ್ಲಿ ಅವರ ಜೊತೆ ನಮ್ಮ ತಾಯಿಯವರ ಅಧ್ಯಕ್ಷರಾಗಿ ಕೆಲಸ ನಿರ್ವಹಣೆ ಮಾಡಿದ್ದೇವೆ. ಏನು ಈ ಒಂದು ಗ್ರಾಮ ಪಂಚಾಯಿತಿ ಬಗ್ಗೆ, ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಚಿಂತನೆ, ಅವ್ರಿಗೆ ಇರ್ತಕ್ಕಂಥ ಜ್ಞಾನ ನಮ್ಮೆಲ್ಲರಿಗೂ ಭಾಳ ಸಹಕಾರಿಯಾಗಿದೆ. ಅದರಿಂದ ಬರ್ತಕ್ಕಂಥ ಹಣದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ
ನಾವು ಇದೊಂದು ನೋವಿನ ಸಂಗತಿ, ಇದೊಂದು ನೋವಿನ ಕ್ಷಣ ಅಂತಲೇ ಹೇಳ್ಬೋದು. ಒಂದು ನಿವೃತ್ತಿ, ಇವೆರಡೂ ನಾವು ಸರ್ಕಾರದ ಆದೇಶಗಳಿಗೆ ನಾವು ತಲೆ ಬಾಗಲೇಬೇಕು. ಈಗ ರಾಜಶೇಖರ್ ಅವ್ರು ಹೇಳ್ತಾಯಿದ್ರು, ಅವಕಾಶ ಇದ್ದರೆ ಮೇಡಮ್ ಅವ್ರನ್ನ ನಾವಿಲ್ಲೇ ಉಳಿಸ್ಕೊತಾ ಇದ್ದೀವಿ ಅಂತ. ಆದರೆ ಸರ್ಕಾರ ಹೊಸದಾಗಿ 5 ವರ್ಷ ಸೇವೆಯನ್ನು ನಿಗದಿಪಡಿಸಿದ್ದಾರೆ. ಯಾರೇ ಆಗಲಿ 5 ವರ್ಷಕ್ಕೆ ಕಡ್ಡಾಯವಾಗಿ ಯಾವುದೇ ಪಂಚಾಯತಿಯಲ್ಲಿ ಅವರು PDO ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ST ಆಗಿರ್ಬೋದು, ಅವರು ಕಡ್ಡಾಯವಾಗಿ ವರ್ಗಾವಣೆ ತಗೊಳ್ಳೇಬೇಕು ಅಂತ ಒಂದು ಸರ್ಕಾರದ ಆದೇಶದ ಅನ್ವಯ ಈ ದಿನ ಮೇಡಮ್ ಅವರು ಒಂದು ವರ್ಗಾವಣೆ ಆಗಿದ್ದಾರೆ. ತರಬೇಕು. ಮೊದಲು ಹೇಳೋರು ನಮ್ಮ ಈ ಮೇಡಮ್ ಇದ್ದಾಗ ಹೇಳ್ತಾಯಿದ್ರು, ಮೇಡಮ್ ಅಣ್ಣ ಈ ಖಾತೆಯಲ್ಲಿ ನಮ್ಮವರು ಎಷ್ಟರಲ್ಲಿ 2ನೇ ಸೆಕೆಂಡ್ ಸ್ಪೇಸಲ್ಲಿ ಇದ್ದೀವಿ ಅಂತ ಹೇಳ್ತಾಯಿದ್ರು. ನಾನು ಹೇಳ್ತಾಯಿದ್ದು, ಮೇಡಮ್ ಏನೇ ಮಾಡಲಿ ಒಂದು ಫಸ್ಟ್ ಲಿಸ್ಟ್ ಬರೋ ಥರ ಮಾಡಬೇಕು ಮೇಡಮ್, ಅದಕ್ಕೆ ನಮ್ಮಿಂದ ಏನು ಸಹಕಾರ ಬೇಕು ನಾವು ಮಾಡ್ತೀವಿ. ನಮ್ಮೂರಲ್ಲಿ ಟ್ಯಾಕ್ಸ್ ಕಟ್ಟೋದ್ರಿಂದ ಇರ್ಬೋದು ಎಲ್ಲರಿಗೂ ಪ್ರತಿ ಮನೆಗೆ ಈ ಖಾತೆ ಕೊಡೋಂಥ ಒಂದು ಆಂದೋಲನ ಮಾಡಿ ಅಂತ ನಾನು ಹೇಳ್ತಾಯಿದ್ದೆ. ಅಣ್ಣ ಅದೆಲ್ಲ ಫಸ್ಟು ಶುರು ಮಾಡೋಣ ಈ ಸಾರಿ ಅಂತ ಹೇಳ್ತಾಯಿದ್ರು. ಆ ಶುರು ಮಾಡೋಷ್ಟರೊಳಗಡೆ ಅವರು ಬೇರೆ ಕಡೆ ಹೋಗಿದ್ದಾರೆ. ಈಗ ಬಂದಿರೋರು ಅವ್ರ ಸಲಹೆ ಆಗಲಿ ಅಥವಾ ಮಾರ್ಗದರ್ಶನ ತಗೊಂಡು ನಮ್ಮೂರು ಇರ್ಬೋದು, ನಮ್ಮ ಪಂಚಾಯಿತಿಯಲ್ಲಿ ಇನ್ನೂ ಹೆಚ್ಚು ಒಳ್ಳೆಯ ಕೆಲಸಗಳನ್ನು ಮಾಡಿ ಹೆಚ್ಚು ಜನಗಳ ಪ್ರೀತಿ ಗಳಿಸಿ ಒಂದು ಮುಂದುವರಿಲಿ. ನಿನ್ನೆನೇ ಆ ಒಂದು ಜಿಲ್ಲೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ಬಂದಿರ್ತೇನೆ. ಇವತ್ತು ನಮ್ಮ ಮಳಮಾಚನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಮಾಜಿ ಸದಸ್ಯರು, ಎಲ್ಲ ಮುಖಂಡರು, ಸಾರ್ವಜನಿಕರು, ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ಇರ್ಬೋದು, ಅಂಗನವಾಡಿ ಆಶಾ ಕಾರ್ಯಕರ್ತರು, NRLM ಸಿಬ್ಬಂದಿಯವರು, ನಮ್ಮ ಕೂಸಿನ ಮನೆ ಸಿಬ್ಬಂದಿಯವರು, ನೀವೆಲ್ಲರೂ ಸಹ ಇವತ್ತು ನನ್ನ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇಷ್ಟೊಂದು ಅದ್ಧೂರಿಯಾಗಿ ಇಟ್ಕೊಂಡಿದ್ದೀರಾ. ನಾನು ಈ ಒಂದು ಅದ್ಧೂರಿ ಸಮಾರಂಭಕ್ಕೆ ಮತ್ತು ನೀವಿಷ್ಟರವರೆಗೂ ಏನು ಮಾತಾಡಿದ್ರಿ ನನ್ನ ಬಗ್ಗೆ, ಇದಕ್ಕೆಲ್ಲ ನಾನು ಎಷ್ಟು ಮಾತ್ರ ಅರ್ಹ ಅಂತ ನನಗೆ ಗೊತ್ತಿಲ್ಲ. ಸರ್ಕಾರಿ ನೌಕರಿಗೆ ನಾವು ಬಂದಾಗ ನಮ್ಮದೇ ಆದಂಥ ಒಂದು ಮೋಟವನ್ನು ಇಟ್ಕೊಂಡು ನಾವು ಈ ಒಂದು ನೌಕರಿಗೆ ಬಂದಿರ್ತೀವಿ. ನಾನು ಸಹ ಒಂದು ಗ್ರಾಮೀಣ ಭಾಗದಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಅಂದರೆ ಏನು, ಸಭೆಗಳು ಅಂದರೆ ಏನು ಅಂತ ನೋಡ್ಕೊತ ಗ್ರಾಮ ಪಂಚಾಯಿತಿ ಯಾವ ರೀತಿಯಾಗಿ ಆಡಳಿತವನ್ನು ನಡೆಸುತ್ತೆ ಅಂತ ನಾನು ಹತ್ತಿರದಿಂದ ನೋಡ್ತಾ ಬೆಳೆದಂಥ ಒಂದು ಹುಡುಗಿ. ಈ ಒಂದು ಜಾಬು ಅನಿಶ್ಚಿತವಾಗಿ, ಅಂದರೆ ನಂದು ಎಜುಕೇಷನ್ ಬಂದು BA B.Ed. ನನಗೆ ಆಸೆ ಇದ್ದಿದ್ದು ಪ್ರೌಢಶಾಲಾ ಶಿಕ್ಷಕಿ ಆಗಬೇಕು ಅಂತೇಳಿ 2009ರಲ್ಲಿ ಪ್ರೌಢಶಾಲಾ ಶಿಕ್ಷಕಿಗೆ CET ಎಕ್ಸಾಮ್ ಬರೀತೀನಿ. ಪಾಯಿಂಟ್ ಸಮಥಿಂಗಲ್ಲಿ ನನ್ನ CETಯಲ್ಲಿ ನನ್ನ ಎಕ್ಸಾಕ್ಟ್ ನೆಕ್ಸ್ಟ್ ಮುಂದೆ ಇರೋ ಹುಡುಗಿ ಸೆಲೆಕ್ಷನ್ ಆಗ್ತಾಳೆ. ನಂದು ಅಲ್ಲಿ ಹೋಗುತ್ತೆ ಆಗಸ್ಟ್ ತಿಂಗಳಲ್ಲಿ, ಅದರಲ್ಲಿ ಒಂದು ರಿಸಲ್ಟ್ ಬಂದಿರುತ್ತೆ. ಸೆಪ್ಟೆಂಬರಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆದು ರಿಸಲ್ಟ್ ಬರುತ್ತೆ, ಅದರಲ್ಲಿ ಸೆಲೆಕ್ಷನ್ ಆಗಿರ್ತೀನಿ. ನಾವೆಲ್ಲ ಒಂದು ಕಡೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯತಿಯನ್ನು ತೊಗೊಂಡೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ತೊಗೊಂಡ್ರು ನನಗೇನಿಲ್ಲೇನು ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಆಗ ಇದ್ದಂಥ ಕಮಿಟಿ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ನಮ್ಮ ರಾಜಣ್ಣ ಸೆಕ್ರೆಟ್ರಿ ಇರ್ಬೋದು, ಸುರೇಶ್ ಇರ್ಬೋದು, ಹೊಸದಾಗಿ ಬಂದಾಗ ನಮಗೆಲ್ರದ್ದು ಸಹಕಾರ ಬೇಕಾಗುತ್ತೆ. ನಾವು ಹೊಸದಾಗಿ ಬಂದಾಗ ಅಲ್ಲಿ ಯಾರು ಅಳಬರಿರ್ತಾರೋ, ಒಂದು ಗಾದೆ ಇದೆ, ಹೊಸ ವೈದ್ಯನಿಗಿಂತ ಹಳೆ ಕಾಂಪೌಂಡ್ರು ವಾಸಿ ಅಂತ, ಹಂಗೆ ಕೆಲಸ ಮಾಡಿಕೊಂಡು ಹೋಗ್ಬೋದು. ಇಷ್ಟು ದಿನ ನನಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಸಹಕಾರವನ್ನು ಕೊಟ್ಟಂಥ ನಿಮ್ಮೆಲ್ರಿಗೂ ಸಹ ಹೊಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ. ಪಂಚಾಯತಿಗೆ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ. ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯತಿ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲೇ ದೊಡ್ಡ ಪಂಚಾಯತಿ, 14 ಹಳ್ಳಿ 20 ಜನ ಸದಸ್ಯರು ಇರುವಂತಹ ಗ್ರಾಮ ಪಂಚಾಯತಿ. ತುಂಬ ಎಲ್ಲರಿಗೂ ಗೊತ್ತಿದೆ, ಅದು H-Cross ಫುಲ್ ಕಮರ್ಷಿಯಲ್ ಜಾಗ. ತುಂಬಾ ಚಾಲೆಂಜಸ್ ಇತ್ತು ಅಲ್ಲೆಲ್ಲ. ಅಲ್ಲಿ ನಾನು ಹೋಗಿದ್ದು, ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಅಲ್ಲೇ ಅದು ಹೊಸದಾಗಿ ಏನಂತ ಹೇಳಿದ್ರೆ, ಅಲ್ಲಿ PDOಗಳು ಆಗೋಕ್ಕಿಂತ ಮುಂಚೆ ನಾನೇ ಫಸ್ಟ್ PDO. ಅಲ್ಲಿ ಬೇರೆ ಯಾರು ಅಲ್ಲಿ PDO ಸೆಕ್ರೆಟ್ರಿ ಚಾರ್ಜ್ ಇದ್ದರು, PDO ಆಗಿ ಯಾರು ಕೆಲಸ ಮಾಡಿರಲಿಲ್ಲ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಹೋದಾಗ ತುಂಬ ಚಾಲೆಂಜಸ್ ಅಂತ ಅನ್ನಿಸ್ತು. ಮತ್ತು ಕಮರ್ಷಿಯಲ್ ಬೇರೆ, ಯಾರೇ VIP-ಗಳಾಗಲಿ VVIP-ಗಳಾಗಲಿ ಎಲ್ಲ ಪಾಸ್ ಆಗೋ ಕ್ರಾಸ್ ಆಗೋ ರೋಡು, ಮುಖ್ಯ ರಸ್ತೆಗಳು ಎಲ್ಲ ಅಲ್ಲಿಂದನೇ ಓಡಾಡೋದ್ರಿಂದ ಅಲ್ಲಿನ ಕ್ಲೀನ್ಲಿನೆಸ್ಸು ಪ್ರತಿದಿನ ಪ್ರತಿ ರೋಡ್ ಆಗಲಿ ಪ್ರತಿ ಸರ್ಕಲ್ ಆಗಲಿ ಅಲ್ಲಿ ಸ್ವಚ್ಛತೆ ಕಾಪಾಡೋದ್ರಿಂದ ಹಿಡಿದು ವಾಟರ್ ಸಪ್ಲೈ ಮೇಂಟೆನೆನ್ಸಿಂದ ಹಿಡಿದು, ಅದ್ರ ಜೊತೆಗೆ ಅಲ್ಲಿ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಎಲ್ಲರಿಗೂ ಗೊತ್ತಿರ್ಬೋದು. ಅಲ್ಲಿನ ಜಾತ್ರೆ ಪೂರ್ತಿ ಕರ್ನಾಟಕಕ್ಕೆ ಫೇಮಸ್. ಅಲ್ಲಿಂದ ಎತ್ತಿನ ಜಾತ್ರೆ ಆಗ್ತಾಯಿತ್ತು, ಅದ್ರ ರಥೋತ್ಸವ ಆ ಥರ ಎಲ್ಲ. ನಾನು ಅಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಕಲಿತೆ. ಅಲ್ಲಿ ಹೊಸದಾಗಿ ಹೋಗಿದ್ರಿಂದ ಅಲ್ಲಿ ಬಹಳಷ್ಟು ಕಲಿತೆ. ಅಲ್ಲಿ ಸತತವಾಗಿ 8 ವರ್ಷಗಳ ಕಾಲ ನಾನು ನನ್ನ ಸೇವೆಯನ್ನು ಸಲ್ಲಿಸಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಅಲ್ಲಿಂದ ಕುಮಿಗಾನಹಳ್ಳಿ ಆದಮೇಲೆ ನಾನಿಲ್ಲಿ ನಾಗಮಂಗಲ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗ 5 ವರ್ಷ ಆಗಿದೆ, ಟ್ರಾನ್ಸ್ಫರ್ಸ್ ಆಗಬೇಕು. ಹಾಗಾಗಿ ಟ್ರಾನ್ಸ್ಫರ್ ಮುಖಾಂತರ ನಾನು ಇಲ್ಲಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯತಿಗೆ ವರ್ಗಾವಣೆ ಆಗಿರ್ತಕ್ಕಂತಹದ್ದು.
ನಾನು ಸಾಕಷ್ಟು ಆಗ್ಲಿಂದ ಕೇಳಿದೆ. ನಮ್ಮ ರಾಜಣ್ಣ ಸರ್ ಅವರು ಮಾತಾಡಿದ್ರು, ನಮ್ಮ ಶೈಲಾ ಮಾತಾಡಿದ್ರು, ರವಿ ಸರ್, ರಾಜಣ್ಣ ಸರ್ ಎಲ್ಲ ಮಾತಾಡಿದ್ರು. ಸ್ಪೆಷಾಲಿಟಿ ಏನು ಅನಿಸ್ತು ಅಂತ ಹೇಳಿದ್ರೆ, ಇಲ್ಲಿ ಈ ಪಂಚಾಯತ್ ಇದು ಏನು ಗಾಂಧೀಜಿಯವರ ಕನಸು, ಗ್ರಾಮ ಸ್ವರಾಜ್. ಏನು ಗ್ರಾಮ ಸ್ವರಾಜ್ ಅಂದರೆ ಬರೀ PDO ಆಗಲಿ, ನಮ್ಮ ಶೈಲಾ ಹೇಳಿದ್ರು, ಬೇರೆ ಅಧಿಕಾರಿಗಳು ಹೇಳಿದ್ರು, ಬರೀ PDO ಅಧಿಕಾರಿ ಆಗಲಿ, ಬರೀ ನಮ್ಮ ಸಿಬ್ಬಂದಿ ಆಗಲಿ ಸಕ್ಸಸ್ ತರೋದಕ್ಕಾಗೋದಿಲ್ಲ ಯಾವುದೇ ವಿಚಾರಗಳಲ್ಲಾಗಲಿ. ಇಲ್ಲಿ ಏನು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಕಮಿಟಿ ಮೆಂಬರ್ಸ್ ಇರ್ತಾರೆ, ನಾವೆಲ್ಲ ಒಂದು ಫ್ಯಾಮಿಲಿ ಥರ ಇದ್ದಾಗ ಮಾತ್ರ ಪ್ರತಿಯೊಂದು ಸಾಧನೆ ಕೂಡ ಮಾಡೋದಕ್ಕೆ ಸಾಧ್ಯ ಅಲ್ವಾ. ಸೊ ಇಲ್ಲಿ ಆ ಸ್ಪೆಷಾಲಿಟಿ ಇದೆ, ಪ್ರತಿಯೊಬ್ಬರು ಒಂದು ಫ್ಯಾಮಿಲಿ ಥರ ಇದ್ದೀರಾ ಅಂತ ನನಗೆ ಪ್ರತಿಯೊಬ್ಬರು ಭಾಷಣದಲ್ಲಿ ನನಗೆ ಗೊತ್ತಾಯಿತು. ಅದು ನನಗೆ ತುಂಬ ಖುಷಿ ಆಗುತ್ತೆ. ನಾನು ಇಂಥ ಒಂದು ಗ್ರಾಮ ಪಂಚಾಯತಿಗೆ ಒಂದು ಸದಸ್ಯನಾಗಕ್ಕೆ ಈಗ ಹೊರಡ್ತಾ ಇದ್ದೀನಿ. ನೆನ್ನೆ ನಾನು ರಿಪೋರ್ಟ್ ಮಾಡಿಕೊಂಡೆ. ಸೊ ನನ್ನ ತುಂಬ ಭಾಗ್ಯ ಅಂತ ನಾನು ಇದಕ್ಕೆ ಅಂದ್ಕೊಳ್ತೀನಿ. ನನಗೆ ತುಂಬ ಖುಷಿ ಇದೆ ಈ ವಿಚಾರದಲ್ಲಿ. ಎಲ್ಲ ಸದಸ್ಯರೇ, ಇಲ್ಲಿನ ಕಮಿಟಿ ಆಗಿರ್ಬೋದು, ಅದ್ರ ಜೊತೆಗೆ ನೀವು ಆಶಾ ಕರ್ತರು, ಅಂಗನವಾಡಿ ಕರ್ತರು, ಸ್ವಸಹಾಯ ಸಂಘದವರು ಕೆಲವು ಕಡೆ ಎಲ್ಲ ಮಲ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲ ನಿಮಗೆ ಗೊತ್ತಿರೋದೆ ಅಲ್ವಾ. ಅಮ್ಮ ಸ್ವಲ್ಪ ಏನು ಆ್ಯಕ್ಟಿವ್ ಆಗಿ ಮೀಟಿಂಗ್ಸ್ ಮಾಡ್ತಾ ಇದ್ದೀರಾ, ಏನು ಮಾಡ್ತಿದ್ದೀರಾ ಅಂದರೆ, ಅಯ್ಯೋ ಮೇಡಮ್ ಒಬ್ಬರು ಇಬ್ಬರು ಬರ್ತಾರೆ ಮೇಡಮ್, ಆಗೋದಿಲ್ಲ ಮೇಡಮ್, ಏನು ಮಾಡೋದು ಅನ್ನೋ ಥರ ಪರಿಸ್ಥಿತಿ ಇದೆ. ಬಟ್ ನಾನಿಲ್ಲಿ ಈ ಮುಂಚೆನೂ ಬಂದಿದ್ದೀನಿ. ಯಾವಾಗ ಬಂದಿದೆ ಅಂತ ಹೇಳಿದ್ರೆ, ಘಟಕಕ್ಕೆ ಸಂಬಂಧಪಟ್ಟಂತೆ ಸುಮಾರು ಸತಿ ನಿಮಗೆಲ್ಲ ನೋಡಿದ್ದೀನಿ, ಕೆಲವರಿಗೆ ಮಾತಾಡಿಸಿದ್ದೀನಿ ಅಲ್ವರಾ. ಸೊ ನೀವೆಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದೀರಾ. ಇಲ್ಲಿ ಅಂಗನವಾಡಿ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಅವರು ಕೂಸಿನ ಮನೆ ಅವರು ಮಾತಾಡಿದ್ರು, ನೇಮ್ ಗೊತ್ತಿಲ್ಲ, ಇರಲಿ. ಆಮೇಲೆ ಇವರು ಯಾರು, ನೀವು ಸಂಘದ ಘಟಕ ಯಾರು ರನ್ ಮಾಡ್ತಾ ಇದ್ದೀರಾ, ಇಲ್ಲಿನ ಸಂಘಗಳವರು, ಸಂಘ ಸಂಸ್ಥೆಗಳವರು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದೀರಾ. ನನಗದು ತುಂಬ ಸಂತೋಷ ಆಯಿತು. ನನ್ನ ಒಂದು ಸೌಭಾಗ್ಯ ಜೊತೆಗೆ ದೇವರು ನನಗೇನೋ ಇಲ್ಲಿ ಒಳ್ಳೆ ಕೆಲಸ ಮಾಡಿ ಕೊಡಬೇಕು ಅನ್ನೋ ಅವಕಾಶ ಕೊಟ್ಟಿದ್ದಾನೆ. ಸೊ ಅದನ್ನು ನಾನು 100% ಅಲ್ಲ 200% ಕೊಡ್ತೀನಿ ನನ್ನ ಮಳಮಾಚನಹಳ್ಳಿಗೆ.